ನಮ್ದು ಅವತ್ತಿನ ದಿವಸ 2 ಥಿಯೇಟರ್ನಲ್ಲಿ 7 ಶೋಸ್ ಕೊಟ್ಟಿದ್ದೆ ನಾವು. ಮಾರ್ಕ್ ಹೆಂಗಿದೆ ಅಂದರೆ ಮ್ಯಾಕ್ಸ್ ಬಂತಲ್ಲ ಅದಕ್ಕಿಂತ ಜೋರಾಗಿದೆ. ಈಗ ಮಾರ್ಕ್ ಏನೈತಲ್ಲ ಅದು ಇಟ್ ವಿಲ್ ಮೇಕ್ ಮಾರ್ಕ್. ಈಗ ಈ ವರ್ಷದಾಗಂತೂ ಕನ್ನಡ ಸಿನಿಮಾನೇ ಚೆನ್ನಾಗಿ ಬರ್ತಾ ಇರೋದು. ಇದು ಬಿಟ್ಟರೆ ಈಗ ಹಿಂದಿ ತಗೊಳ್ಳಿ, ತೆಲುಗು ತಗೊಳ್ಳಿ, ಯಾವುವು ಬರ್ತಾ ಇಲ್ಲ. ಕನ್ನಡ ಒಂದೇ ಈಗ ನಂಬರ್ 1ನಲ್ಲಿ ಹೋಗ್ತಾ ಇದೆ. ಇಲ್ಲಿ ಮ್ಯಾಕ್ಸು ನಮ್ಮಲ್ಲಿನ ಹಾಕಿತ್ತು ತ್ರಿನೇತ್ರ ಥಿಯೇಟರ್ನಲ್ಲಿ. ಕಲೆಕ್ಷನ್ ಸೂಪರು, ಪಿಕ್ಚರು ಅವ್ರದ್ದು ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ 6 ಗಂಟೆಗೆ 2 ಥಿಯೇಟ್ರಿಗೂ ಫ್ಯಾನ್ ಶೋ ಇದೆ. 2 ಥಿಯೇಟ್ರ್ ಟಿಕೆಟು ಸೋಲ್ಡ್ ಔಟ್ ಆಗಿದೆ. ಮಾರ್ಕ್ ಅನ್ನೋದು ನಿರೀಕ್ಷೆ ಮೀರಿ ಮ್ಯಾಕ್ಸ್ಗಿಂತನೂ ಚೆನ್ನಾಗಿ ಬರ್ತೈತಿ ಇದು. ನನ್ನ ಹೆಸರು ಜ್ಞಾನೇಶ್ವರ ಹರಿಹರ, ತ್ರಿನೇತ್ರ ತ್ರಿಶೂಲ್ ಥಿಯೇಟರ್ ದಾವಣಗೆರೆಯಲ್ಲಿ ಸ್ಟಾಪ್. ಈಗ ಮಾರ್ಕ್ ಏನೈತಲ್ಲ ಅದು ಇಟ್ ವಿಲ್ ಮೇಕ್ ಮಾರ್ಕ್. ಇಲ್ಲಿ ಮ್ಯಾಕ್ಸು ನಮ್ಮಲ್ಲಿನ ಹಾಕಿತ್ತು ತ್ರಿನೇತ್ರ ಥಿಯೇಟರ್ನಲ್ಲಿ. ಕಲೆಕ್ಷನ್ ಸೂಪರು, ಪಿಕ್ಚರು ಅವ್ರದ್ದು ಚೆನ್ನಾಗಿ ಬಂದಿತ್ತು. ಈ ಸತಿ ಮಾರ್ಕ್ ನೋಡಿದಪ್ಪ ಅಂತ ಹೇಳಿದ್ರೆ ಈ ಬ್ಯಾನರು ಇವು ಎಲ್ಲ ಕಟ್ಟಿದ್ದು ನೋಡಿದಪ್ಪ ಅಂತ ಹೇಳಿದ್ರೆ ನನಗೆ ಇದು ಏನಪ್ಪ ನಿರೀಕ್ಷೆ ಮೀರಿ ಕೆಲಸ ಮಾಡಿದ್ದಾರೆ ಜನ. ಆಮೇಲೆ ಅಷ್ಟೇ ಉತ್ಸಾಹ ಅದಾರ ಯುವಕರು ಕೂಡ. ಯಾವ ಯುವಕರು ಗೊತ್ತಿಲ್ಲ ಹಂಗೆ ಬಂದು ಎಲ್ಲ ಮಾಡಿ ನಮ್ಮಲ್ಲಿ ಅಡ್ವಾನ್ಸಾಗಿ ಟಿಕೆಟಾಗಿ ತೊಗೊಂಡು ನಮ್ದು ಅವತ್ತಿನ ದಿವಸ 2 ಥಿಯೇಟರ್ನಲ್ಲಿ 7 ಶೋಸ್ ಕೊಟ್ಟಿದ್ದೆ ನಾವು. ಫ್ಯಾನ್ ಶೋದಿಂದ ಹಿಡಿದು 7 ಶೋಸ್ ಕೊಟ್ಟಿದ್ದೇವೆ. 7 ಶೋಸು ಕೂಡ ಫ್ಯಾನ್ ಶೋದು ಆಲ್ರೆಡಿ 2 ಥಿಯೇಟ್ರು ಕೂಡ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿದೆ, ತೊಗೊಂಡು ಬಿಟ್ಟಿದ್ದಾರೆ. ಆಗಲೇ ಸೋಲ್ಡ್ ಔಟ್ ಆಗಿದೆ. ನೆಕ್ಸ್ಟ್ ಇವು ಇನ್ನೂ ಆಗ್ತಾ ಇದ್ದಾವೆ ಎಲ್ಲವು, ಆದರೆ ಹೌಸ್ಫುಲ್ ಆಗೋ ಇದು ಇದೆ. ಆಮೇಲೆ ಇದು ಮಾರ್ಕ್ ಸುದೀಪ್ ಏನೈತಲ್ಲ ಅವರು ಡೈರೆಕ್ಟ್ರು, ಇವು ಪಿಕ್ಚರು ಅವರ ಥೀಮು ಒಳ್ಳೆ ಒಂದು ಚೆನ್ನಾಗಿರ್ತೈತಿ. ಏನೋ ಒಂದು ಮೆಸೇಜ್ ಇರ್ತೈತಿ. ಈಗ ಅವು ಕೆಲವರು ಗಾಸಿಪ್ ಮಾಡ್ತಾರೆ, ಅದು ಮಾಡ್ತಾರೆ, ಅವೆಲ್ಲ ಬಿಟ್ಬಿಟ್ರೆ ಗಮನ ಪಿಕ್ಚರ್ನಾಗ ಕರೆಕ್ಟಾಗಿ ಇದಿತ್ತಪ್ಪ ಅಂತ ಗ್ರಿಪ್ ಇತ್ತಪ್ಪ ಅಂತ ಹೇಳಿದ್ರೆ ಇಟ್ ವಿಲ್ ಮೂವ್. ಆಮೇಲೆ ದೇ ಆರ್ ಆಲ್ ಹಾರ್ಡ್ ವರ್ಕರ್, ದೇ ಆರ್ ನಾಟ್ ಸಿಂಪ್ಲಿ ತೆಗದೆ ಹೋದೆ ಅಂತೆಲ್ಲ. ಎಲ್ಲರೂ ಹಾರ್ಡ್ ವರ್ಕರು, ಡೆಡಿಕೇಶನ್ನು. ಆಮೇಲೆ ರಿಯಲ್ ಬ್ಯಾನರ್ ಕಟ್ಟೋದು ನೋಡಿದಪ್ಪ ಅಂತ ಹೇಳಿದ್ರೆ ಇಷ್ಟು ಬ್ಯಾನರ್ ನಮ್ಮ ದಾವಣಗೆರೆಯಲ್ಲಿ ಇವ್ರಿಗೆ ಕಟ್ಟೋಷ್ಟು ನೋಡಿ ನಾನು ನೋಡೇ ಇಲ್ಲ. ಅದು ನೀವೆಲ್ಲ ತೊಗೊಡ್ಬೇಕು. ಅದು ಬ್ಯಾನರ್ ಎಲ್ಲೆಲ್ಲಿ ಕಟ್ಟಿದಾರ ನಾನು ತೊಗೊಂಡಿರಿ ನಿಮಗೆ ಅನುಕೂಲ ಗೊತ್ತಾಗುತ್ತೆ. ಅದು ಮಾರ್ಕ್ ಅನ್ನೋದು ನಿರೀಕ್ಷೆ ಮೀರಿ ಮ್ಯಾಕ್ಸ್ಗಿಂತನೂ ಚೆನ್ನಾಗಿ ಬರ್ತೈತಿ. ಇದು ನಿರೀಕ್ಷೆ ಮೀರಿ ಬರ್ತೈತಿ. ಯಾವ ಪಿಕ್ಚರ್ ರಿಲೀಸ್ ಆಗಿದ್ದಾವೆ ಹಂಗೆ ಹಿಂಗೆ ಅಂತ ನಮಗೆ ಹೇಳ್ತಾ ಇದಾರೆ. ಅದ್ರ ಪಾಡಿಗೆ ಅದು ಇರ್ತೈತಿ, ಇದ್ರ ಪಾಡಿಗೆ ಇರ್ತೈತಿ. ದಮ್ ಯಾವ್ದು ಇರ್ತೈತೆ ಅದು ಬಂದ್ಬಿಡ್ತದೆ. ಫ್ಯಾನ್ ಶೋ ಬಗ್ಗೆ ನೋಡಿರಿ, ಆ ಫ್ಯಾನ್ ಶೋದವರು ಅವರೆಲ್ಲ DJ ಗೆ ತರ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ಪೂಜೆ ಮಾಡಿ 6 ಗಂಟೆಗಿಂದ 6:30 ಏನೋ ಚಾಲೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೊಳ್ಳು ಸಮೇತ ಒಳ್ಳೆ ವಿಜೃಂಭಣೆಯಿಂದ ಬರ್ತೇವೆ, ನೀವೆಲ್ಲ ತಯಾರಿರ್ರಿ ಅಂತಲೂ ಹೇಳಿ ನಮಗೆ ಹೋಗಿದ್ದಾರೆ. ಅಷ್ಟು ಎಲ್ಲರೂ ಅವ್ರು ಏನಾದಾರಲ್ಲ ಜನ ಒಳ್ಳೆ ಕೋಆಪ್ರೇಟಿವ್ ಪೀಪಲ್. ಮತ್ತೇನು ಅಂತಿಲ್ಲ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಖುಷಿ ಪಡ್ತಾರೆ. ನಮಗೆ ಅದೇ ಖುಷಿ ಸರ್. ಈಗ ಮಾರ್ಕ್ ಹೆಂಗಿದೆ ಅಂದರೆ ಮ್ಯಾಕ್ಸ್ ಬಂತಲ್ಲ ಅದಕ್ಕಿಂತ ಜೋರಾಗಿದೆ. ಯಾಕಂದರೆ ಇಲ್ಲಿ ಅಭಿಮಾನಿಗಳು ಫ್ಯಾನ್ಸ್ಗಳು ಈಗ 4 ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿಬಿಟ್ರೆ ನಮಗೆ ಏನಪ್ಪ ಇದು ಇವರು ಮನೆಯಿಂದ ಬಂದು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಟ್ಟ ಇರು ಕಟ್ಟೋಟ್ರುಗಳು ರೋಡಿಗೆ ಕಟ್ಟೋದು, ಬ್ಯಾನರ್ ಕಟ್ಟೋದು, ಇದೆಲ್ಲ ಮಾಡೋದು ನೋಡಿಬಿಟ್ರೆ ಏನೋ ಒಂದು ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ. ಯಾಕಂದರೆ 2 ಥಿಯೇಟ್ರೆಲ್ಲ ತುಂಬಿದೆ, ಜಾಗ ಹುಡುಕ್ತಾರೆ ಹಾಕೋಕ್ಕೆ. ಆ ಥರ ಹುಡುಕಿ ಜಾಗ ಸಿಕ್ಕಲ್ಲೇ ಹಾಕಿದ್ದಾರೆ. ಇದು ನೋಡಿಬಿಟ್ರೆ ಇದು ಏನಪ್ಪ ಅಂದರೆ ಮ್ಯಾಕ್ಸ್ಕಿನ ಮಾರ್ಕ್ ಜೋರಾಗ್ತತಿ ಅಂತ ನಮಗೊಂದು ಅನಿಸಿಕೆ ಐತಿ. ಎಲ್ಲರೂ ಈಗ ಈ ವರ್ಷದಾಗಂತೂ ಕನ್ನಡ ಸಿನಿಮಾನೇ ಚೆನ್ನಾಗಿ ಬರ್ತಾ ಇರೋದು. ಇದು ಬಿಟ್ಟರೆ ಈಗ ಹಿಂದಿ ತಗೊಳ್ಳಿ, ತೆಲುಗು ತಗೊಳ್ಳಿ, ಯಾವುವು ಬರ್ತಾ ಇಲ್ಲ. ಕನ್ನಡ ಒಂದೇ ಈಗ ನಂಬರ್ 1ನಲ್ಲಿ ಹೋಗ್ತಾ ಇದೆ. ಸೂಪ್ರಮ್ಸು ಆಗಲಿ, ಈಗ ಮನೆ ದರ್ಶನ್ ಡೆವಿಲ್ ಆಗಲಿ, ಯಾವಾಗಲಿ ಒಟ್ಟಿಗೆ ಕನ್ನಡ ಸಿನಿಮಾನೇ ಈಗ ಜನ ಭಾಳ ಕ್ರೇಜಾಗಿ ನೋಡ್ತಾ ಇದ್ದಾರೆ. ಈ ವರ್ಷ ಆಯಿತು, ಈ ವರ್ಷ ಮ್ಯಾಗ ನೆಕ್ಸ್ಟ್ ಬರೋ 26ಕ್ಕೂ ಇದೇ ಥರ ಕನ್ನಡ ಸಿನಿಮಾ ಹೆಚ್ಚಿಗೆ ಬಂದು ಇದೇ ಥರ ಎಲ್ಲರದ್ದು ಚೆನ್ನಾಗಿ ಬರಲಿ ಅಂತ ನಾವು ಕೇಳ್ತೇವೆ. ಬೆಳಗ್ಗೆ 6 ಗಂಟೆಗೆ 2 ಥಿಯೇಟ್ರಿಗೂ ಫ್ಯಾನ್ ಶೋ ಇದೆ. 2 ಥಿಯೇಟ್ರ್ ಟಿಕೆಟು ಸೋಲ್ಡ್ ಔಟ್ ಆಗಿದೆ. ಮತ್ತು ಅವತ್ತಿನ ದಿವಸ ಪೂರ್ತಿ ಸೋಲ್ಡ್ ಔಟ್ ಆದಂಗೆ 3 ಡೇಸ್ ಅಂತೂ ಸೋಲ್ಡ್ ಔಟ್ ಆಗಿರುತ್ತೆ. ಯಾಕೆಂದರೆ ಇನ್ನೂ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾವೆ. ಆಗುತ್ತೆ, 3 ದಿವಸದಿಂದನೇ ಆಗುತ್ತೆ. ಹೆಚ್ಚಿನ ಈಗ ಏನಪ್ಪ ಅಂದರೆ ಕನ್ನಡ ಸಿನಿಮಾನೇ ಜನ ಹೆಚ್ಚಿಗೆ ನೋಡ್ತಾ ಇದ್ದಾರೆ. ಇದರಿಂದ ಹಿಂಗೆ ನೋಡೋದ್ರಿಂದ ನಮ್ಮ ಥಿಯೇಟ್ರಿಗಳಿಗೂ ಒಂದು ಹೆಸರು ಬರುತ್ತೆ. ಥಿಯೇಟ್ರಿಗಳಿಗೆ ಹೆಸರು ಬರುತ್ತೆ. ನೋಡಪ್ಪ ಥಿಯೇಟ್ರು ಇಂಥ ಥಿಯೇಟ್ರ್ ಮ್ಯಾಕ್ಸ್ ಹೊತ್ತು, ಮಾರ್ಕ್ ಹೊತ್ತು ಅದೇ ಥಿಯೇಟ್ರಿಗೆ ಹಾಕಿದ್ದಾರೆ ಅಂತ ನಮಗೂ ಒಂದು ಖುಷಿ ಆಗುತ್ತೆ. ಹಂಗಾಗಿ ಹಿಂಗೆ ಇದಕ್ಕಿಂತ ಚೆನ್ನಾಗಿ ಬರಲಿ ಅಂತ ನಾವು ಕೇಳ್ತೇವೆ. 2 ಥಿಯೇಟ್ರ್ ಹೌಸ್ಫುಲ್ ಆಗಿ ಹೋಗ್ಯದು. ಫ್ಯಾನ್ಸ್ಗೆ 6 ಗಂಟೆಗೆ 2 ಥಿಯೇಟ್ರ್ ಶೋ ನಡೆಯಕ್ಕೆ ಕೊಟ್ಟಿದ್ದಾರೆ ಓನರು. ಇವು 2 ಥಿಯೇಟ್ರ್ ಪರವಾಗಿಲ್ಲ, ಚೆನ್ನಾಗದಾವು. ಸುದೀಪ್ ಅವರು ಸ್ಟಾರ್ಟಿಂಗ್ ಪರಿಷ ಪಿಕ್ಚರ್ ತೆಗೆದ ನಂತರ ಎಲ್ಲ ಪಿಕ್ಚರ್ ಪಾಸ್ ಹಾಕ್ಯಂತ ಬಂದಿದ್ದವು. ಇದು ಪಿಕ್ಚರ್ ಆಗ್ಬೋದು. ಮ್ಯಾಕ್ಸು ಬಂತು, ಅದು ಚೆನ್ನಾಗಿ ಹೋಯ್ತು. ಮ್ಯಾಕ್ಸು ಚೆನ್ನಾಗಿ ಹೋಯ್ತು. ಪಿಕ್ಚರ್ ಎಲ್ಲ ಇವು ಸುದೀಪ್ ಅವರೆಲ್ಲ ಚೆನ್ನಾಗೇ ಬಂದಿದ್ದವು.
ಫಸ್ಟ್ ಫಿಲ್ಮ್ ಪರಿಷ ನಂತರ ಎಲ್ಲ ಪಿಕ್ಚರ್ ಹಿಟ್ ಆಗಿದ್ದವು. ಅದು ಮೊನ್ನೊಂದಿಲ್ಲಿ ನಮ್ಮ ಥಿಯೇಟ್ರಿಗೆ ಮ್ಯಾಕ್ಸ್ ಬಂತು, ಅದು ಹೋಯ್ತು, ಎಲ್ಲ ಪಿಕ್ಚರ್ ಪಾಸ್ ಹಾಕ್ಯಂತ ಹೋಗ್ಯಾವು. ಇದು ಆಗ್ಬೋದು. ಇದು ಅವರೇ ಡೈರೆಕ್ಟ್ರ್, ಚೆನ್ನಾಗಿ ಹೋಗ್ಬೋದು ಪಿಕ್ಚರ್ ಇದು.